ಜೈ ಕರ್ನಾಟಕ ಜೈ ಕಾಣಂಬೆ ಎಲ್ಲರಿಗೂ ಹೊಚ್ಚ ಸೋಲಾಗಿ ಸ್ವಾಗತ ಸುಸ್ವಾಗತ. ಇವತ್ತು ಸೋಲೋ ಪ್ಲ್ಯಾನ್ ಆಗೈತಿ. ಒಬ್ಬನು ಹೊಂಟೇನ್ರಿ ಎಲ್ಲಿಗಂತ ಪ್ರಯಾಗ್ರಾಜ್ಗೆ. ಇವತ್ತು ತಾರೀಕು ಬಂದ್ಬಿಟ್ಟು 7. ಇವತ್ತು ಸಂಜೆಗೆ ಟ್ರೈನ್ ಐತಿ. ಪ್ರತಿ ಶುಕ್ರವಾರ ಆ್ಯಕ್ಚುಲಿ ಸಂಜೆಗೆ ಟ್ರೈನ್ ಮಾಡಿದ್ದಾರೆ. ಅದಕ್ಕೆ ಫೈನಲಿ ಅದು ಆ್ಯಕ್ಚುಲಿ ಕನ್ಫರ್ಮ್ ಆಕೈತಿಲ್ಲ ಅಂದ್ಕೊಂಡಿದ್ದೆ. ಹೆಂಗೂ ಕನ್ಫರ್ಮ್ ಹೋಗೋದು ಕನ್ಫರ್ಮ್ ಆಗೈತ್ರಿ, ಇನ್ನೂ ಬರೋದು ಕನ್ಫರ್ಮ್ ಆಗೈತಿಲ್ಲ ಗೊತ್ತಿಲ್ಲ. ಒನ್ ಡೇ ಪ್ಲ್ಯಾನ್ ಮಾಡೀನಿ. ಒನ್ ಡೇದಾಗ ಒಂದು 5-6 ಒಂದು 5-6 ಪ್ಲೇಸ್ ವಿಸಿಟ್ ಮಾಡಿ ಎಲ್ಲ ಕವರ್ ಮಾಡಿ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬರ್ರಿ ಹೋಗೋಣಂತ. ಎಲ್ಲ ಪ್ಯಾಕಿಂಗ್ ರೆಡಿ ಆಗೈತಿ, ನೋಡ್ಬೋದು ಇಲ್ಲಿ ನೀವು. ಈಗ ಇಷ್ಟೆಲ್ಲ ಪ್ಯಾಕಿಂಗ್ ಒಂದು ಸದ್ಯಕ್ಕೆ ರೆಡಿ ಆಗೈತಿ. ಡ್ರೆಸ್ ಆಗಿರ್ಬೋದು, ಒಂದು ಪಂಚೆ ಇಟ್ಕೊಂಡ್ರಿ, ಕುರ್ತಾ ಮತ್ತು ಜಾಕೆಟ್, ಅದು ಥಂಡಿಗಿಂಡ ತಾತ್ರ, ಮತ್ತು ಕ್ಯಾಪ್, ನಾರ್ಮಲ್ ಕ್ಯಾಪ್ ಬಿಸಿಲಿಗೆ, ಮತ್ತು ನಮ್ಮದು ಆ್ಯಕ್ಷನ್ ಕ್ಯಾಮ್ರಾ, ಮತ್ತು ಬ್ಯಾಗ್, ಮತ್ತು ಸ್ಟ್ಯಾಂಡ, ಮತ್ತು ಹಾಸ್ಕೊಳಕ್ಕೆ ಒಳಗೆ ಒಂದು ಇಟ್ಕೊಂಡೇನಿ ರೀ. ಮತ್ತು ಟವೆಲ್ ತೊಗೊಂಡೇನಿ, ಬಾಟಲ್, ನೀರಿನ ಬಾಟ್ಲ, ಇದು ಹೆಡ್ಫೋನ್, ಮತ್ತು ಚಾರ್ಜರ್ ತೊಗೊಂಡೇನಿ. ಪವರ್ ಬ್ಯಾಂಕಲ್ಲಿ ನಮ್ಮ ಫ್ರೆಂಡಿಗೆ ಹೇಳಿದ್ರು ಒಬ್ಬಂಗೆ, ನಾವು ತಂದು ಕೊಡ್ತೀನಿ ಅಂತ ಹೇಳಿದಾನ. ಮತ್ತು 2 ನೀರಿನ ಬಾಟ್ಲಿ ಇಟ್ಕೊಂಡೇನಿ ರೀ ಸದ್ಯಕ್ಕೆ ಬ್ಯಾಗ್ನಾಗ. ಅಂದ್ರೆ ಹೊಳಿ ಬರ್ತಾ ನೀರು ತುಂಬ್ಕೊಂಬರ್ಬೇಕಂತ ಅಲ್ಲಿಂದ. ಸದ್ಯಕ್ಕೆ ಇಷ್ಟ ಐಟಮ್ ಒಯ್ಯತ್ತೇನೆ ರೀ. ಬರ್ರಿ ಹೋಗೋಣಂತ, ಎಂಜಾಯ್ ಮಾಡೋಣಂತ. ಈಗ ಇಲ್ಲಿಂದ ಫಸ್ಟಿಗೆ ನಾ ರೆಡಿ ಹಾಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ತಾಯಿ ಕಡೆ ಹೋಗಿ, ನಮ್ಮ ಮದರವ್ರ ಕಡೆ ಹೋಗಿ ತಾಯಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೋಗ್ಬೇಕು. ಅಲ್ಲಿಂದ ಗಾಡಿ ಕೊಟ್ಟು ಹೋಗ್ಬೇಕು. ಬರ್ರಿ ಹೋಗೋಣಂತ. ನೀವು ಇರ್ರಿ ನನ್ನ ಜೋಡಿ, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಂತೆ ಪ್ರಯಾಗರಾಜದ ಹೋಗೋದು ಏನಂತ ಎಲ್ಲ ಅಂತ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ನಿಮ್ಗೆ. ಬರ್ರಿ ಹೋಗೋಣಂತ. ಗಾಡಿಗೆ ಕೊಟ್ಟ ಇಲ್ಲಿಂದ ವಿದ್ಯಾನಗರದಿಂದ ಈಗ ಇದು ಕೊಂಟೇನಿ ಬಸ್ಸಿಗೆ, ಚಿಗರಿ ಬಸ್ಸಿಗೆ. ಭಾಳ ಸತ್ತಿದ್ದಿಲ್ಲ. ಈಗ ಮುನ್ನೂರಿಗೆ ಅಲ್ಲಿ ಗಾಡಿ ಕೊಟ್ಟೀನಿ. ಅಲ್ಲಿಂದ ಚಿಗರಿ ಬಸ್ಸಿಗೆ ಹೊಂಟೇನಿ. ಈಗ ಚಿಗರಿ ಬಸ್ಸಿಗೆ ವೇಟ್ ಮಾಡತ್ತೀನಿ. ಈಗ ಟೈಮ್ ನೋಡಿದ್ರೆ ಭಾಳ ಆಗೈತಿ. 5:10 ಆಗೈತಿ. ಇನ್ನೊಂದು ತಾಸು ಟೈಮ್ ಐತಿ. ಹೋಗಿ ಅಲ್ಲಿ ಈಗ ಸ್ಟೇಷನಿಗೆ ಇಳಿದು ಅಲ್ಲಿಂದ ಸ್ನ್ಯಾಕ್ಸ್ ತೊಗೊಂಡೋಗ್ಬೇಕು. ಕ್ಯಾಶ್ ತೆಗಿಸ್ಬೇಕಿತ್ತು ನಾನು. ಕ್ಯಾಶ್ ತೆಗಿಸಿಲ್ದ ಈಗ ಅಲ್ಲಿ ಒಳಗೆ ಹೋಗಿ ಅಲ್ಲಿ ಸ್ಟೇಷನ್ನಾಗ ATM ಐತೆ ಅಂತ ನೋಡ್ಬೇಕು. ATM ಮೆಷಿನ ಅಲ್ಲಿಂದ ಸ್ವಲ್ಪ ಎಮರ್ಜೆನ್ಸಿ ಕ್ಯಾಶ್ ತೆಗೆದು ಹೋಗ್ಬೇಕು. ಮತ್ತು ಎಲ್ಲ ಕಡೆ ಥಿಂಗ್ಸ್ ಫೋನ್ಪೇ ವರ್ಕ್ ಆಗಲ್ರಿ. ಹಂಗಾಗಿ ಅದ್ರಾಗ ಮತ್ತು ಬೇರೆ ಸ್ಟೇಟ್ ಹೊಂಟೇನಿ. ಸುಮ್ಮನೆ ಯಾಕೆ ಕ್ಯಾಶ್ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಹೇಗಂತ ಟೈಮ್ ಮಾಡತ್ತೇನೆ. ಅದೇ ಇಷ್ಟೊತ್ತು ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಐತೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಆ್ಯಕ್ಚುಲಿ ಒಂದು ವಾರದಿಂದ ಬುಕ್ ಮಾಡಿದ್ದೆ ನಾನು 2 ಟಿಕೆಟ್. ಇಲ್ಲಿಗೆ ಬಂದು ಬುಕ್ ಮಾಡೋ ಉದ್ದೇಶ ಏನಂದ್ರಪ್ಪ, ಆನ್ಲೈನಾಗ ಇನ್ನೂ ಫಾಸ್ಟ್ ಇರ್ತೈತಿ. ಇಲ್ಲಿಗೆ ಬಂದು ಬುಕ್ ಮಾಡೋ ಉದ್ದೇಶ ಏನಂದ್ರೆ, ಇನ್ ಕೇಸ್ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆದರೂ ನಾವು ಸ್ಲೀಪರ್ ಕೋಚ್ನಾಗೆ ಯಾವ ಸೀಟ್ ಖಾಲಿ ಇದ್ರೆ ಅಲ್ಲಿಂದ ಮುಖಾಂತರ ಹೋಗ್ಬೋದು. ಇಲ್ಲಾಂದ್ರೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕಾದ್ರೆ ಹೋಗ್ಬೋದು. ಬಟ್ ಟ್ರಾವೆಲ್ ಮಾಡ್ಬೋದು ರೀ, ಏನು ಪ್ರಾಬ್ಲಮ್ ಇಲ್ಲ. ಹಿಂಗೆ ಆಯ್ತದ. ಆ ಕಾರಣವಾಗಿ ನಾನು ಇಲ್ಲೇ ಬಂದು ಬುಕ್ ಮಾಡ್ತೀನಿ. ಕೇಸ್ ವೇಟಿಂಗ್ ಲಿಸ್ಟ್ ಆಯಿತು ಅಂದ್ರೆ ಅವ್ರು ಫೈನಲ್ ಕನ್ಫರ್ಮ್ ಆಗೈತೆ ಹೋಗೋದು. ಸರಿ ಹೋಗೋಣಂತ. ನೋಡ್ರಿ ಟೈಪ ಅಂಗಡಿ ಇಲ್ಲಿ ಹೊರಗೆ ರೈಲ್ವೆ ಸ್ಟೇಷನ್ ಒಳಗೆ. ಇನ್ನೊಂದು ರೈಲ್ವೆ ಸ್ಟೇಷನ್ ಐತ್ರಿ. ಇದನ್ನು ದಾಟಿ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಐತಿ. ನೀವು ಹಳ್ಳಿ ಎಲ್ಲಿಂದನೇ ಬರ್ರಿ, ಯಾವುದೋ ಊರಿಂದ ಹಳ್ಳಿಗಳೊಂದು ಆಲ್ಮೋಸ್ಟ್ 6 ರೈಲ್ವೆ ಸ್ಟೇಷನ್ಗಳೇ ನಿಲ್ಲಿಸ್ತಾರೆ. ಅಲ್ಲಿಂದ ಇಳಿದು ವಾಕೇಬಲ್ ಬರೋಕೆ ಬೆಂಗಳೂರಿಂದ ಬರೋ ಮುಂದೆ ಆಲ್ಮೋಸ್ಟ್ 90% ಅಲ್ಲೇ ಇಳಿಸ್ತಾರೆ. ಮತ್ತು ಬೆಂಗಳೂರಿಂದ ಬಂದು ಹಿಂಗೆ ಹೋಗ್ತಂದ್ರೆ ಇಲ್ಲಿ ಇಳಿಸ್ತಾರೆ. ನೋಡಿರಿ ರೈಲ್ವೆ ಸ್ಟೇಷನ್ ಬಂದ್ರೆ ಒಳಗೆ ಇಲ್ಲಿಂದ ಈಗ ಇಲ್ಲಿ ತೋರಿಸಿದಾರೆ 3ನೇ ಪ್ಲಾಟ್ಫಾರ್ಮ್ ಅಂತ. ಇಲ್ಲಿ ಈಗ ನಮ್ಮ ಹುಬ್ಬಳ್ಳಿಗೂ ಎಲಿವೇಟರ್ ಮಾಡಿದ್ದಾರೆ. ಹೀಗಾಗಿ ಎಲಿವೇಟರ್ ಹಿಡ್ಕೊಂಡು ಈಗ 3ನೇ ಪ್ಲಾಟ್ಫಾರ್ಮ್ ಹೋಗೋದು. ಇಲ್ಲಿಂದ ಟೈಮ್ ಭಾಳ ಫಾಸ್ಟ್ ಉಂಟೈತಿ. ಆ್ಯಕ್ಚುಲಿ ಟೈಮ್ ಆದಂಗೆ ಟೈಮ್ ಭಾಳ ಫಾಸ್ಟ್ ಉಂಟೈತಿ. ಮೂರನೇ ಪ್ಲಾಟ್ಫಾರ್ಮ್ದಾಗ ಐತ್ರಿ. ಆ್ಯಕ್ಚುಲಿ ನನಗೆ ಇದ್ರೊಳಗೆ ತೋರಿಸಿದ್ದೆ 1ನೇ ಪ್ಲಾಟ್ಫಾರ್ಮ್ ಅಂತ. ಟ್ರೈನ್ ಟಿಕೆಟ್ ಒಳಗೆ ನಂಗೆ ಮೆಸೇಜ್ ಬಂದಿದ್ರೊಳಗೆ. ಬಟ್ ಇಲ್ಲಿ ನೋಡಿ 3ನೇ ಪ್ಲಾಟ್ಫಾರ್ಮ್ದಾಗ ಐತಿ. ಎನಿವೇಸ್ ಟ್ರೈನ್ ಇನ್ನೂ ಐತಿ. ಟೈಮ್ಗೂ ಬಂದೀನಿ. ಬರೀ ಹೊಂಟ ಈಗ ಬಂದೈತೆ ನೋಡಿ 3ನೇ ಪ್ಲಾಟ್ಫಾರ್ಮ್ದಾಗ ಐತಿ ಆಲ್ರೆಡಿ ಟ್ರೈನ್. ಹೋಗೋಣಂತ. ಆ್ಯಕ್ಚುಲಿ ಈ ಸೈಡ್ ಎಂಡ್ ಆಗೈತೆ. ಅದ ಜನರಲ್ ಕೋಟ ಇಲ್ಲಿಗೆ ಎಂಡ್ ಆಗೈತಿ. ಈ ಸೈಡ್ ಹೋಗ್ತೀವಿ ನಾನು. ಈ ಸೈಡ್ ಐತಿ ಸ್ಲೀಪರ್ ಕೋಟ. ಹಿಂಗೆ ನಡ್ಕೊಂಡು ಹೋಗ್ಬೇಕ್ರಿ. ಈಗ ಟೈಮ್ 5:50 ಆಗೈತಿ. 50 ಆಗೈತಿ. ಅಂದರೆ ಇನ್ನೂ
25 ನಿಮಿಷ ಟೈಮ್ ಐತೆ ಹಂಗೆ ಅದ್ರಕ ನಡ್ಕೊಂಡು ಹೋಗಿ ಹಂಗೆ ಎಸ್ಕೊಂಡು ಬಂದೈತಿ. ನಾನು ಭಾಳ ಕ್ರೌಡ್ ಇರ್ತೈತೆ ಅಂತ ಎಕ್ಸೆಪ್ಟ್ ಮಾಡಿದ್ದೆ, ಬಟ್ ಅಷ್ಟು ನಾನು ಅನ್ಕೊಂಡಷ್ಟು ಇಮ್ಯಾಜಿನೇಷನ್ ಮಾಡೋಷ್ಟು ಕ್ರೌಡ್ ನನಗೆ ಇಲ್ಲಿ ಕಾಣ್ತಿಲ್ಲ ಆ್ಯಕ್ಚುಲಿ ಹುಬ್ಳ್ಯಾಗ. ಬಟ್ ಮುಂದೇನೈತೆ ಇನ್ನೂ ಪ್ಲ್ಯಾನ್ ಗೊತ್ತಿಲ್ಲ ರೀ. ಈಗ ಸದ್ಯಕ್ಕೆ ಇನ್ನೂ ಬಿ ಸೆಕ್ಷನ್ದಾಗ ಇದೆ, ನಾವು ಬಿಯಿಂದ ಎಸ್ ಬೇಕಾ AC ಸೆಕ್ಷನ್ದಾಗ ಇದೀವಿ. B1 ಇಲ್ಲಿಂದ ಎಸ್ ಸೆಕ್ಷನ್ಗೆ ಹೋಗ್ಬೇಕು. ಹಿಂಗೆ ನಡ್ಕೊಂಡು ಹೊಂಟೇನ್ರಿ. ಬಟ್ ಎಸ್ ಸೆಕ್ಷನ್ಗೆ ಭಾಳ ಮಂದಿ ಕಾಣತ್ತಾರೆ, ಯಾಕಂತ ಗೊತ್ತಿಲ್ಲ ನೋಡ್ರಿ. ಫುಲ್ ಆ ಸೈಡ್ ಕ್ರೌಡ್ ಕಾಣೋದು ಸ್ವಲ್ಪ. ಈ ಸೆಕ್ಷನ್ನಾಗ ಕಡಿಮೆ ಐತೆ ಮಂದಿ. ಇಲ್ಲಿಂದ ಈಗ ಹಿಂಗೆ ನಡ್ಕೊತ ಎ ಸೆಕ್ಷನ್ದಾಗ ಸ್ವಲ್ಪ ಭಾಳ ಮಂದಿ ನಿಂತಂಗೆ ಕಾಣತೈತಿ, ಕ್ರೌಡ್ ಐತೆ ಅನ್ಸಾದೈತಿ. ಇಲ್ಲಿ ಎ ಸೆಕ್ಷನ್ ಕಡೆ ನೋಡಿದ್ರೆ ಹಿಂಗೆ ನಡ್ಕೊಂತ ಹೊಂಡ್ಯಾರ. ಈಗ ಐತ್ರಿ ಲೈಟಾಗಿ ಕ್ರೌಡ್ ಐತಿ ಇಲ್ಲೇ. ಇದ್ರಾಗ ಹತ್ತೋಣಂತ ಇಲ್ಲೇ ಐತೆ ನೋಡ್ರಿ. ಈಗ ಸೊಣ್ಣ ಬಂದು ಇಲ್ಲೇ ಐತೆ ನಮ್ಮ ಸೀಟ್ ಮ್ಯಾಗ. ಬರೀ ಹೋಗೋಣಂತ ಒಳಗೆ ನೋಡ್ರಿ. ಇಲ್ಲಿ ಕ್ರೌಡ್ ಕಾಣಿಸ್ತದೆ ಸ್ವಲ್ಪ. ಬರೀ ಹೋಗೋಣಂತ ಒಳಗೆ ಹತ್ತೋಣ. ಅಪ್ಪರ್ ಸೈಡ್ ಇಲ್ಲೇ ಮ್ಯಾಗ ಬರೀ ಮ್ಯಾಗ ನಾರ್ಮಲಿ ಕ್ರೌಡ್ ಐತ್ರಿ ಬಾ. ಬಟ್ ಇನ್ನೂ ಒಂದೇ ಸೆಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಅಲ್ಲಿ ಊಟಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಅದು ತೊಗೊಂಡು ತಿನ್ನಕ್ಕೆ. ಯಾಕಂದ್ರೆ ಸಂಜೆಗೆ ಹೊಟ್ಟೆ ಹಸ್ತಿದ್ದೆ. ಹಿಂಗೆಲ್ಲ ಊಟಕ್ಕಿದ್ರೆ ಊಟಕ್ಕೆ ತೊಗೊತೀನಿ, ಇಲ್ಲ ಸ್ನ್ಯಾಕ್ಸ್ ಅಷ್ಟೇ ತೊಗೊತೀನಿ. ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀನಿ. ಈಗ ಪ್ಲೇನ್ ಬಿಟ್ಟೈತ್ರಿ. ಈಗ ಇಲ್ಲೇ ಬಿಟ್ಟಿದ್ದೆ ಕರೆಕ್ಟ್. ಈ ಅಪೋಸಿಟ್ ಈ ಸೈಡ್ ಇಲ್ಲಿ ಮ್ಯಾಗಿನಲ್ಲ ಅಲ್ಲೆಲ್ಲ ಸಂಜೆ ಮಟ್ಟ ಈಗೇನು ಮಕ್ಕಳು ಅಂತ ಹಂಗೆ ಕುಂತೇನೆ ರೀ. ಈಗ ಭಾಷೆ ಕ್ರೌಡ್ ಐತಿ ಅದ್ರಾಗ ಐತಿ. ಎಲ್ಲರೂ ಊಟ ಮಾಡೋ ಟೈಮ್ ಐತಿ. ಈಗ ಇಲ್ಲಿಂದ ಹಾವೇರಿ ನಿಂತಿತ್ತು, ಅಂದ್ರೆ ಟ್ರೈನ್ ಚೇಂಜ್ ಆಗೈತೆ. ಅಂದ್ರೆ ಆ ಕಡೆ ಇಂಜನ್ ಸ್ವಲ್ಪ ಅದೇ ಇಲ್ಲೇ ಊಟ ಮಾಡ್ತಾರೆ. ಇವ್ರು ಏನು ಮಾಡಿದ್ರೆ ಒಂದೇನು ಮಕ್ಕಳು ಡ್ರೈವರ್ ಅಚ್ಚಾರ ಇವರು ಇಲ್ಲೇ ಕುಡಿಯೋರು ಇರುತ್ತೆ. ಬರೀ ನಾನು ಬೆಳೆ ಊಟ ಮಾಡಿದ್ರೆ ಅಂತಾರೆ. ನಾನು ಬೇಡ ನಾನು ಏನಾದರೂ ಬಂದರೆ ಇಲ್ಲ ಆರ್ಡ್ರ್ ಬರ್ತಾರೆ. ಈಗ ಬರ್ದಾರಲ್ಲಿ ಡಬ್ಬಿ ತೊಗೊಂಡೆ ಅವ್ರ ಕಡೆ ಏನಾರ ತೊಗೊಂಡ್ರಾತ ನಾನು ಪ್ಲ್ಯಾನ್ ಮಾಡಿದ್ದೆ. ಹುಬ್ಳಿ ಧಾರವಾಡ ಜವಾರಿ ಮಂದಿ ಜೋಡಿ ಜವಾರಿ ಊಟ ಈಗ 7 ಗಂಟೆ ಆಗೈತೆ ರೀ. ಶನಿವಾರ ಇವತ್ತು. ಈಗ ಎದ್ದೇನೆ 2 ಗಂಟೆಗೆ ಈಗ ಎದ್ದ 4 ಗಂಟೆಗೆ ಮಕ್ಕ ತಗೊಂಡ್ಬಂದೇನ್ರಿ. ಈಗ ನಿನ್ನೆ ಮಾತ್ರ ರಾತ್ರಿ ಮಾತ್ರ ಊಟ ಸ್ವಾದ ಇತ್ತು. ಏನೋ ಒಂದು ಸಿಕ್ಕಂಗತ್ತ ಅದು ಕಾಂಪ್ಲಿಕೇಟ್ ಮಾಡಿದ್ದೆ ನಾನು ಈಗ. ಬಟ್ ಅವಾಗ ವಿಡಿಯೋ ಮಾಡ್ಬೇಕು ಮತ್ತು ಅವ್ರು ಕಂಫರ್ಟೇಬಲ್ ಇರ್ತಿಲ್ಲ ಅಂತ ಮಾಡೋಕ್ಕಾಗಿಲ್ಲ. ಹಂಗೆ ಇವಾಗ ಮಾಡ್ತೇನೆ. ರಾತ್ರಿ ಅವ್ರದ್ದು 2 ಸೀಟ್ ಕನ್ಫರ್ಮ್ ಆಗಿದೆ. ಅದನ್ನು ಸಿಬ್ಬಂದಿ ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕೊಂಡ್ರೆ ನಾನು ಮ್ಯಾಗ ಮಕ್ಕೊಂಡ್ರೆ ಸ್ವಲ್ಪ ಅರ್ಧಂಬರ್ಧ ನಿದ್ದೆ ಆಗೈತೆ ಅನ್ಸೈತಿ. ಅದು ನಿದ್ದೆ ಆಗೈತಿ. ಬರೀ ಈಗ ನಾಷ್ಟ ಇಷ್ಟ ಟ್ರೈ ಮಾಡ್ತಾರೆ. ಬಟ್ ಇಲ್ಲೇ ಕಿಚನ್ ಐತಿ, ಇಲ್ಲೇ ಬಾಜು ನಾಷ್ಟ ಇಷ್ಟ ಬೇಕಂದ್ರೆ ಏನು ಹೇಳಿದ್ರು ಮಾಡ್ಬೋದು, ಆರ್ಡ್ರ್ ಕೊಡ್ಬೋದು, ಮಾಡಿಕೊಡ್ತಾರೆ. ಬಟ್ ಏನು ಹೇಳಿದ್ರು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಕಿಚನ್ ಐತಿ, ಮಾಡ್ತಾರೆ ಅವ್ರು. ನಾರ್ಮಲಿ ಏನು ಸ್ಪೆಸಿಫಿಕ್ ಅದನ್ನು ಮಾಡ್ತಾರೆ. ಹಂಗಾಗಿ ಬರೀ ಈಗ ನಾವು ನೋಡೋಣ. ಈಗ 8 ಗಂಟೆ ಐತಿ, ಇನ್ನೂ ಸ್ವಲ್ಪ ಬಿಟ್ಟು ಏನಾದ್ರು ನಾಷ್ಟ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಣಂತ. ಆಮೇಲೆ ಇವತ್ತು ಇನ್ನೂ ನಾವು 20 ತಾಸು ಕಳಿಬೇಕಾದ್ರೆ ಭಾಳ ಚಾಲೆಂಜಿಂಗ್ ಐತಿ ಇದೇ ಟ್ರೈನ್ದಾಗ. ಇದೇ ಟ್ರೈನ್ದಾಗ ಮತ್ತು ಇನ್ನೊಂದಿಬ್ಬರು ಶಿಕಾರಿ ಪಾಪ ವಾಟ್ಸಪ್ ಮಾಡೋಕ್ಕೆ ಇಲ್ಲೇ ಮುಗಿದೋರು ಅಂತ ಅವ್ರಿಗೆ ತೋರಿಸ್ತೀನಿ. ನಿಮಗೆ ಬರೀ ಏನಾದರೂ ನಾನು ಪಾಸ್ಪೋರ್ಟ್ ಅಂತ ಅಂತಿದ್ದಾರೆ. ನಮ್ಮ ಮಂದಿ ನಾವು ಬೆಲೆ ಇಲ್ಲ ಬರೋದು ಊಟ ಮಾಡೋಣ. ಇದು 20 ಆಗೈತೆ ರೀ. ಈಗ ನೋಡ್ರಿ ಇಲ್ಲಿ ಅದನ್ನ ಖಂಡವಾಡ ಅಂತ ನೋಡ್ರಿ, ಖಂಡವಾಡ ಜಂಕ್ಷನ್ದಾಗ ಅದೀವಿ. ಮುಕ್ಳ ರೇಷ್ ಐತಿ. ಒಂದು ಗೊತ್ತಾಗುತ್ತೆ ನಾ ಜನರಲ್ ಬೋಗಿ ಬುಕ್ ಮಾಡೀನೋ ಅಥವಾ ಸ್ಲೀಪರ್ ಕೋಚ್ ಬುಕ್ ಮಾಡೀನೋ ಅಂತ. ಆ ಪರಿ ರೇಷ್ ಐತಿ. ಸ್ಲೀಪರ್ ಕೋಚ್ನು ಜನರಲ್ ಬೋಗಿಗೆ ಆದಂಗೆ ಆಗ್ಬಿಟ್ಟೈತಿ ನೋಡ್ರಿ. ಇಲ್ಲಿ ಅದ ಗ್ಯಾಪ್ನಾಗ ನಾನು ನೀರು ಕುಡ್ಕೊಂಬರ್ತೀನಿ ತಡ್ರಿ. ಇಲ್ಲೇ ನೀವು ಯಾರ್ಯಾರು ನೋಡ್ರಿ ಜನರಲ್ ಹೋಗಿ ಒಳಗೆ ಕರೆಂಟ್ ಮಾಡಿರಿ. ನಾನು ಭಾಳ ದಿವಸ ಜನರಲ್ ಹೋಗಿ ಅವಾಗ ನೋಡಿದ್ದೆ, ರೀಸೆಂಟಾಗಿ ನೋಡಿದ್ದಿಲ್ಲ. ಬಟ್ ಇವತ್ತು ನೋಡ್ರಿ ನಮ್ಗೆ ಮತ್ತೆ ನೋಡೋಕ್ಕಾಗಿದ್ದೆ. Falling in love just to
ಈಗ ಟೈಮ್ 8 ಗಂಟೆ ಆಗೈತೆ ರೀ. ಇವರು ಮೊದಲದವ್ರ ಇಲ್ಲೊಬ್ರು ಫ್ರೆಂಡ್ಸ್ ಸಿಕ್ಕಾರ, ಮತ್ತು ಇವ್ರ ಫ್ರೆಂಡ್ ಇನ್ನೊಬ್ರು ಅಲ್ಲ ಅದಾರೆ. ಇವರಿಬ್ಬರು ಮೊದಲದವ್ರ ಪರಿಚಯ ಆಗಿರೋದಿಲ್ಲ. ಮತ್ತು ಇವ್ರು ಆ್ಯಕ್ಚುಲಿ 3 ಮಂದಿ ಅದಾರ. ಮತ್ತು ಹುಬ್ಳಿಯವರು ಸಿಕ್ಕಿದ್ರೆ ಹುಬ್ಳಿಯವ್ರು ಒಂದು 3 ಮಂದಿ, ಮತ್ತು ಗದಗ್ನವ್ರು ಒಂದು 7-8 ಮಂದಿ ಹಂಗೆ ಸಿಕ್ಕಿದ್ರಿ. ಎಲ್ಲರಿಗೂ ಮಾತಾಡ್ಸ್ಕೊಂತ ಹಂಗೆ ಟೈಮ್ ಹೋಗೈತಿ. ಯಾಕಂದರೆ ಇಡೀ ದಿನ ಇವತ್ತು 38 ಅವರ್ಸ್ ನಿನ್ನೆ ನೈಟಿಂದ ನಾಳೆ ಮಾರ್ನಿಂಗ್ವರೆಗೂ ಇದೇ ಟ್ರೈನಾಗ ಇರ್ಬೇಕಲ್ರಿ. ಹಿಂಗೆ ಟೈಮ್ ಪಾಸ್ ಮಾಡಬೇಕಲ್ಲ, ಹಾಗೆ ಟೈಮ್ ಪಾಸ್ ಮಾಡ್ಕೊತ ಮಾತಾಡ್ಕೊಂಡು ಭೇಟಿ ಹಾಕೊಂಡು ಮಾಡಿದ್ವಿ. ಮತ್ತು ಈಗ ಊಟದ ಟೈಮ್ ಆಗಿತ್ತು. ಮತ್ತು ಅವರು ಊಟಕ್ಕೆ ಕರೆದ್ರೆ ನನಗೂ ಸರಿ ಅನಿಸಲಿಲ್ಲ, ಆಗ್ಲಂಗ್ಲೆ ಅವ್ರಿಗೆ ಇದು ಮಾಡೋದಂತ. ಇಲ್ಲೇ ಬಾಜುನೇ ಐತಲ್ರಿ ಕಿಚನ್, ಅದು ಹೋಗಿ ಅಲ್ಲೇ ಹೋಗಿ ಒಂದು ಫ್ರೈಡ್ ರೈಸ್ ಹೊಡೆದ ಬಂದೆ. ಚಲೋ ಇತ್ತು ಊಟ, ಹಂಗೇನಿಲ್ಲ, ಅಲ್ಲೇ ರೆಡಿ ಮಾಡಿಕೊಡ್ತಾರೆ. ಗ್ಯಾಸಿಂದ ಒಂಥರ ಹಿಟ್ಟಿನ ಒಲಿಗತೆ ಇದ್ವು. ಅಲ್ಲಿ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಅವ್ರು. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಂದೆ ಸುಮ್ಮನೆ ಬೇಡ ಸುಮ್ಮನೆ, ಯಾಕಂದ್ರೆ ನಾನು ಸುಮ್ಮನೆ ಅದೇ. ಮತ್ತು ಈಗ ಬರ್ರಿ, ಮತ್ತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೋಂತೀನಿ. ಮತ್ತು ನಿಮ್ಗೆ ಡೇಟು ಅಂದರೆ ನಾಳೆ ಸಿಗ್ತೇನೆ ನಿಮ್ಗೆ. ಜೈ ಕರ್ನಾಟಕ, ಜೈ ಕನ್ನಡ.